ಓಕೆನಾ? ಕಾರ್ಯಕ್ರಮದ್ದು ಏನಿಲ್ಲ, ನಮ್ಮ ತಿಪ್ಟೂರ್ ಶಶಿಧರ್ ಅವರು ಜನಸ್ಪಂದನ ಟ್ರಸ್ಟ್ ಮೂಲಕ ಸಂವಿಧಾನ ಅರಿವು ಕಾರ್ಯಾಗಾರ ಅಂತ ಹೇಳಿ ಹಮ್ಮಿಕೊಂಡಿದ್ದಾರೆ. ನಮ್ಮ ವಿದ್ಯಾರ್ಥಿನಿಗಳಿಗೆ ಸಂವಿಧಾನದ ಮೌಲ್ಯ ಮತ್ತು ಆಶಯಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ 2 ದಿನಗಳ ಕಾರ್ಯಾಗಾರ ಮಾಡ್ಕೊಂಡಿದ್ದಾರೆ. ಹಲವಾರು ಎಮಿನೆಂಟ್ ಸ್ಪೀಕರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಕೊಡ್ತಾ ಇದ್ದಾರೆ. ಸೊ ಅದರ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ಕೂಡ ಕರೆದಿದ್ದರು. ಹಾಗಾಗಿ ಶಶಿಧರ್ ಅವರು ನಮಗೆ ಬಹಳ ಪರಿಚಿತರು ಕೂಡ. ಅವರು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಸಿದ್ಧಾಂತನ ನಂಬಿಕೊಂಡು ಅದೇ ರೀತಿ ರಾಜಕೀಯ ಮಾಡ್ಕೊಂಡು ಬಂದಿರೋರು ಮತ್ತು ಸಂವಿಧಾನದ ಆಶಯಗಳಲ್ಲಿ ಬಹಳ ಬಲವಾದ ನಂಬಿಕೆ ಇಟ್ಕೊಂಡಿರೋರು. ಸೊ ಹಾಗಾಗಿ ಅವ್ರು ಕರೆದಾಗ ಖುಷಿಯಿಂದ ಅವರ ಆಹ್ವಾನಕ್ಕೆ ಮೇರೆಗೆ ಇಲ್ಲಿ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು. ನಾ ಕೊನೆ ಒಂದು ಸ್ವಲ್ಪ ಭಾಗ ಕೇಳಿ. ಸಂವಿಧಾನದಲ್ಲಿ ಯುದ್ಧಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿ, ಸಂವಿಧಾನದ ಆಶಯ ಯುದ್ಧ ಅಲ್ಲ ಅಂತ ಹೇಳಿ. ಸೊ ಯುದ್ಧದ ಈ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಯುದ್ಧ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲೇ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಒಂದು ದೇಶದ ಸಂವಿಧಾನ ಕೂಡ ಯಾವತ್ತೂ ಕೂಡ ಕಾನ್ಫ್ಲಿಕ್ಟ್ಗಳಿಂದ ದೂರ ಇರಬೇಕು, ಕಾನ್ಫ್ಲಿಕ್ಟ್ಗಳನ್ನ ಶಾಂತಿಯುತವಾಗಿ ರಿಸಾಲ್ವ್ ಮಾಡಿಕೊಂಡು ನೆಮ್ಮದಿಯಿಂದ ಬದುಕಬೇಕು ಅನ್ನೋದಕ್ಕೋಸ್ಕರನೇ ಎಲ್ಲರೂ ಕೂಡ ಸಮಾಜದಲ್ಲಿ ಸಂವಿಧಾನಕ್ಕೆ ಜಾರಿ ತಂದಿರ್ತಾರೆ. ಸೊ ಹಾಗಾಗಿ ಅವರು ಅದನ್ನೇ ಉಲ್ಲೇಖ ಮಾಡಿರ್ತಾರೆ. ಬಟ್ ಒಂದೊಂದು ಸರಿ ವಿ ವಿಲ್ ಬಿ ಫೋರ್ಸ್ ಟು ಡೂ ವಾರ್. ಯಾಕೆಂತಂದರೆ ನಮ್ಮ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕೆಲವು ಬಾರಿ ಮಾಡಬೇಕಾಗತ್ತೆ. ಇವಾಗ ನಮ್ಮ ದೇಶದ ನಾಗರಿಕರನ್ನು ಯಾರೋ ಒಂದು ದೇಶದವರು ನಮ್ಮ ದೇಶದೊಳಗೆ ನುಸುಳಿ ಬಂದು ಕೊಂದಾಗ ನಾವು ಅವರಿಗೆ ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಮತ್ತು ಆ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಯಾಕಂದರೆ ಅವರಿಗೆ ಅದರ ಪೂರ್ತಿ ಮಾಹಿತಿ ಇರುತ್ತೆ ಸೈನ್ಯದ ಬಗ್ಗೆ, ನಮ್ಮ ಇಂಟರ್ನ್ಯಾಷನಲ್ ನಮ್ಮ ಸ್ಥಿತಿಗತಿಗಳ ಬಗ್ಗೆ. ಸೊ ಹಾಗಾಗಿ ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಅವರಿಗೆ ಬೆಂಬಲ ಕೊಡಬೇಕಾಗುತ್ತೆ. ಕೆಲಸ ಯುದ್ಧ ಮಾಡ್ತಾ ಇರುವಂಥದ್ದು ಸಂವಿಧಾನ ವಿರೋಧಿ ಆಗಬಹುದು. ಯಾಕಂದರೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿರುವಾಗ ಯಾವುದೇ ಸಂವಿಧಾನ ಕೂಡ ಶಾಂತಿಯುತವಾಗಿ ಸಮಾಜ ನಡಿಬೇಕು ಅಂತ ಹೇಳಿ ಬಯಸಿ ಹೇಳುತ್ತೆ. ಆ ಆಶೆನ ಅವ್ರು ಹೇಳಿದ್ದಾರೆ. ಬಟ್ ಯುದ್ಧದ ಪರಿಸ್ಥಿತಿ ಬಂದಾಗ ಅಂದರೆ ಬೇರೆಯವ್ರು ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಾವು ಅಟ್ಯಾಕ್ ಮಾಡಬಾರ್ದು ಅಂತ ಏನೂ ಇಲ್ಲ. ಸೊ ಅದು ನನ್ನ ನಂಬಿಕೆ. ಸೊ ಅದನ್ನು ನಾನು ನಿಮ್ಗೆ ಹೇಳಿದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.